ಆಟೋ ಚಾಲಕರು ನಮ್ಮ ದೇಶದ ಬೆನ್ನೆಲುಬು. ಅವರು ದಿನ ದುಡಿಯೋದು ತಮ್ಮ ಕುಟುಂಬಕ್ಕಷ್ಟೇ ಅಲ್ಲ, ಸಾರ್ವಜನಿಕವಾಗಿಯೂ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲೂ LPG ಗ್ಯಾಸ್ ಸಿಗ್ತಾ ಇಲ್ಲ, ಎಲ್ಲ ಕಡೆ ಆಟೋಗಳು ನಿಂತೋಗಿದೆ. ಇದನ್ನ ಆದಷ್ಟು ಬೇಗ ಬಗೆಹರಿಸಿ ಅಂತ ರಿಕ್ವೆಸ್ಟ್ ಮಾಡ್ತಾ ಜೈ ಶ್ರೀರಾಮ್. ಜನರ ಮನಸ್ಸಲ್ಲಿ ಯಾವತ್ತೂ ಹಿಟ್ಟಾಗೆ ಉಳಿಯುವಂಥ ವ್ಯಕ್ತಿ ಧ್ರುವಣ್ಣವ್ರ. ಗ್ಯಾಸ್ ಇಲ್ದಿರ LPG ಇಲ್ದಿರ ತುಂಬ ಕಷ್ಟಪಡ್ತಾ ಇದೀವಿ. ಒಬ್ಬ ಹೀರೋನ ಹುಟ್ಟಾಕೋಂಥವ್ರು ನಮ್ಮ ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ನಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅವರು. ಇದರಿಂದ ನಮ್ಮ ಆಟೋ ಡ್ರೈವರ್ಗಳ ಕಷ್ಟಕ್ಕೆ ನಮ್ಮ ಹೀರೋಗಳು ಸಹ ಮುಂದಾದರೆ ತುಂಬ ಖುಷಿ ಆಗುತ್ತೆ. ಆಟೋ ಚಾಲಕರ ಸಮಸ್ಯೆ ಅಂದಾಗ ಈ ಥರ ಎಷ್ಟೋ ಸಮಸ್ಯೆಗಳಿಗೆ ಅವರು ಧ್ವನಿಯಾಗಿ ನಿಲ್ತಾ ಇದ್ದಾರೆ. ನಮ್ಮ ಧ್ರುವಣ್ಣವರು ಈ LPG ಗ್ಯಾಸು ಈ ಒಂದು ಇದನ್ನು ನೋಡಿ ಈ ಕಷ್ಟ ಸಮಯದಲ್ಲಿ ಧ್ರುವ ಸರ್ಜಣ್ಣವರು ತುಂಬ ಸ್ಪಂದಿಸಿದ್ದಾರೆ. ಈ ಕೆಲಸ ಬಿಟ್ಟರೆ ನಮ್ಗೆ ಬೇರೆಯವ್ರ ಕೈ ಕೆಲಸ ಮಾಡೋಕ್ಕೂ ಆಗಲ್ಲ. ಧ್ರುವ ಸರ್ಜಾ ಸಾರಿಂದ ಒಂದು 25 ಲಕ್ಷದಿಂದ ಆಟೋ ಅವರಿಗೆ ಸ್ವಲ್ಪ ಸಹಾಯ ಆಗುತ್ತಿದೆ. ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ ಯು ಅಂತ ಕೇಳ್ತೀವಿ. ದೇಶದಾದ್ಯಂತ ಹಿಂದೆಂದೂ ಕೂಡ ಕಂಡು ಕೇಳರಿಯದ ರೀತಿಯಲ್ಲಿ ಗ್ಯಾಸ್ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೇವೆ. ಇದೆಲ್ಲದಕ್ಕೂ ಮೂಲ ಕಾರಣವಾಗಿದೆ ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಾ ಇರುವಂತಹ ಯುದ್ಧದಿಂದಾಗಿ, ರಕ್ತ ಪಿಪಾಸು ಅಮೆರಿಕದಿಂದಾಗಿ ಇಡೀ ಜಗತ್ತೇ ಇವತ್ತು ಒಂದು ರೀತಿಯಾಗಿ ಅತಂತ್ರದ ಪರಿಸ್ಥಿತಿಯಲ್ಲಿ ಇದೆ. ಹಾಗಾಗಿ ಭಾರತದಲ್ಲೂ ವಿಶೇಷವಾಗಿ ಕರ್ನಾಟಕದಲ್ಲೂ ಕೂಡ ಗ್ಯಾಸ್ ಸಮಸ್ಯೆ ನೇರವಾಗಿ ಇದರ ಪರಿಣಾಮ ಬೀರ್ತಾ ಇರುವಂತದ್ದು ಅತ್ಯಂತ ಕಡು ಬಡವರು, ಮಧ್ಯಮ ವರ್ಗದವರಾಗಿರುವಂತಹ ಆಟೋ ಚಾಲಕರು. ಈಗ ಸ್ಯಾಂಡಲ್ವುಡ್ ನ ಆಕ್ಷನ್ ಪ್ರೇಮ್ಸ್ ಹಾಗೂ ಮಾನವತಾವಾದಿ ಅಂತಲೇ ಖ್ಯಾತಿ ಗಳಿಸಿರುವಂತಹ ಧ್ರುವ ಸರ್ಜಾ ಈ ರೀತಿ ಯಾರೇ ಕಷ್ಟದಲ್ಲಿದ್ರೆ ತಕ್ಷಣವೇ ಅವರ ನೆರವಿಗೆ ಧಾವಿಸುವಂತವರು ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಮಾನಿಗಳ ಸಂಘದಿಂದ, ಅಂದ್ರೆ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದಿಂದ ಈಗ ರಾಜ್ಯದಾದ್ಯಂತ ಎಲ್ಲೆಡೆಯೂ ಕೂಡ ಆಟೋ ಚಾಲಕರ ನೆರವಿಗೆ ಆಗಮಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಆದಂತಹ ಸಾಮ್ರಾಟ್ ರವರು ಈಗ ಆ ಆಟೋ ಚಾಲಕರ ನೆರವಿಗೆ ಆಗಮಿಸ್ತಾ ಇದ್ದಾರೆ. ಈಗಾಗಲೇ 25 ಲಕ್ಷ ರೂಗಳ ಹಣವನ್ನ ದೇಣಿಗೆಯಾಗಿ ಆಟೋ ಚಾಲಕರಿಗೆ ಈ ಒಂದು ಸಹಾಯ ಮಾಡುವಂತ ನಿಟ್ಟಿನಲ್ಲಿ ಈ ಸ್ಯಾಂಡಲ್ವುಡ್ ಹೀರೋ ಮುಂದಾಗಿರುವಂತದ್ದು ಎಲ್ಲೋ ಒಂದ್ ಕಡೆ ಇವರಲ್ಲಿ ಇರ್ತಕ್ಕಂತ ಆ ಒಂದು ಸಹಾನುಭೂತಿ, ಆ ಒಂದು ಮಾನವೀಯ ಮೌಲ್ಯಗಳು ಕಾರಣ ಅಂತಂದ್ರೆ ತಪ್ಪಾಗಲಾರದು. ಇವತ್ತು ಅಪಾರ ಸಂಖ್ಯೆಯಲ್ಲಿನ ಆಟೋ ಚಾಲಕರು ಅತ್ತಿಬೆಲೆಗೆ ಸಮೀಪ ಇರ್ತಕ್ಕಂಥ ಇಂಡ್ಲಬೆಲೆಯ ಸಮೀಪದಲ್ಲಿ LPG ಮತ್ತು CNG ಗ್ಯಾಸ್ ಅನ್ನ ಉಚಿತವಾಗಿ ನೀಡುವಂತಹ ಸಲುವಾಗಿ ಅವರಿಗೆ, ಅಂದ್ರೆ ಸುಮಾರು ಆನೇಕಲ್ ತಾಲೂಕಿನ ಅತ್ತಿಬೆಲೆಯಲ್ಲಿ ಸುಮಾರು 300ಕ್ಕೂ ಹೆಚ್ಚು ಆಟೋ ಚಾಲಕರಿಗೆ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದಂತ ಮಹಾನ್ ಸಾಮ್ರಾಟ್ ಅವರ ನೇತೃತ್ವದಲ್ಲಿ ಉಚಿತವಾದಂತಹ ಆಟೋ ಚಾಲಕರಿಗೆ CNG ಗ್ಯಾಸ್ ಮತ್ತು LPG ಗ್ಯಾಸ್ ಅನ್ನ ಉಚಿತವಾಗಿ ನೀಡಲಾಯಿತು. ಈ ಒಂದು ಕಾರ್ಯಕ್ರಮ ಇದೊಂದು ರೀತಿಯಾಗಿ ಸಹಾನುಭೂತಿ ಮತ್ತು ಮಾನವೀಯ ಮೌಲ್ಯಗಳನ್ನು ಉಳಿಸುವಂತ ಕಾರ್ಯಕ್ರಮ ಇದಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಮುಖಂಡರುಗಳಾದಂತಹ ಆನಂದ್, ರಾಮು, ಕಿರಣ್, ಫೈರೋಜ್, ಯಾಸಿನ್, ಸುಧನ್, ಆದರ್ಶ್, ಅಂಕುಶ್, ಬಾಲರಾಜ್, ಚಂದನ್, ರಂಜಿತ್, ಶಂಕರ್, ವಿನೋದ್, ಹಾಗೆ ಅಭಿ, ಶಿವು, ಮಧು, ಮಾನಸ್, ಮಹಂತ್, ಸುಧನ್ ಮುಂತಾದವರು ಭಾಗವಹಿಸಿದ್ದರು. ಈ ಒಂದು ಸಂದರ್ಭದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಆದಂತಹ ವಿನೋದ್ ರಾಜ್, ಹಾಗೆಯೇ ಸಂಘದ ಅಧ್ಯಕ್ಷ ಆದಂತಹ ವೆಂಕಟ ಸ್ವಾಮಿ ಮುಂತಾದವರು ಪಾಲ್ಗೊಂಡಿದ್ದ ಈ ಒಂದು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಆಟೋ ಚಾಲಕರು ಮನ ತುಂಬಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರಿಗೆ ಆಶೀರ್ವದಿಸಿದ್ದು ಮತ್ತು ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಅತ್ತಿಬೆಲೆಯ ಮಹಾನ್ ಸಾಮ್ರಾಟ್ ಏನೆಲ್ಲ ಮಾತನಾಡಿದ್ರು ಅದೆಲ್ಲವನ್ನು ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಆಟೋ ಚಾಲಕರಿಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಣ್ಣನ್ಗೆ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಣ್ಣನ್ಗೆ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಣ್ಣನ್ಗೆ, ಆಟೋ ಚಾಲಕರಿಗೆ, ಆಟೋ ಚಾಲಕರಿಗೆ, ಆಟೋ ಚಾಲಕರಿಗೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾಗೆ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಣ್ಣನ್ಗೆ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಣ್ಣನ್ಗೆ ಬೇಕೇ ಬೇಕು, ಬೇಕೇ ಬೇಕು. ಧ್ರುವಣ್ಣನ ಜನ ಇಷ್ಟಪಡ್ತಾರೆ. ಏನಕ್ಕೆ ಧ್ರುವಣ್ಣವರು ಜನಗಳಿಗೆ, ಅದರಲ್ಲೂ ಬಹುಮುಖ್ಯವಾಗಿ ಮಧ್ಯಮ ವರ್ಗದ ಜನಕ್ಕೆ ಧ್ರುವಣ್ಣವರು ಏನಕ್ಕೆ ತುಂಬ ಹತ್ರ ಆಗ್ತಾ ಇದ್ದಾರೆ? ಹತ್ರ ಅಂತ ಹೇಳಿದ್ರೆ ಸಾಕಷ್ಟು ಜನ ಸಿನಿಮಾಗಳು ಹಿಟ್ ಕೊಡ್ಬೋದು, ಫ್ಲಾಪ್ ಕೊಡ್ಬೋದು. ಧ್ರುವಣ್ಣನೂ ಅಷ್ಟೇ, ಹಿಟ್ಟು ಕೊಡ್ಬೋದು, ಫ್ಲಾಪು ಕೊಡ್ಬೋದು. ಆದರೆ
ಜನರ ಮನಸ್ಸಲ್ಲಿ ಯಾವತ್ತೂ ಹಿಟ್ಟಾಗೆ ಉಳಿಯುವಂಥ ವ್ಯಕ್ತಿ ಧ್ರುವಣ್ಣವರು. ಅದಕ್ಕೆ ಉದಾಹರಣೆ ಇವತ್ತು ಇಡೀ ಭಾರತ ದೇಶದಲ್ಲಿ ಎಲ್ಲ ಕಡೆನೂ ಕೂಡ ಇವತ್ತು ಆಟೋ ಚಾಲಕರಿಗೆ ಸಾಕಷ್ಟು ಸಮಸ್ಯೆಗಳು ಉಂಟಾಗಿದೆ. ಕೋವಿಡ್ ಟೈಮಲ್ಲಿ ಎಂಥ ಕೆಟ್ಟ ಪರಿಸ್ಥಿತಿ ಇತ್ತು, ಇವತ್ತು ನಮ್ಮ ಆಟೋ ಚಾಲಕರು, ನಮ್ಮ ಅಣ್ಣ ತಮ್ಮಂದರು, ನಮ್ಮ ವಿನೋದಣ್ಣವರು, ಅವರು ನಮ್ಮ ಆಟೋ ಚಾಲಕ ಸಂಘದ ಅಧ್ಯಕ್ಷರು, ನಮ್ಮ ವೆಂಕಟೇಶ್ ಅಣ್ಣ, ಇವರು ಏನೇ ಒಂದು ಕನ್ನಡದ ವಿಚಾರ ಆಗಿರಲಿ, ಕನ್ನಡದ ಭಾಷೆಯ ವಿಚಾರ ಆಗಿರಲಿ, ಗಡಿ ವಿಚಾರ ಆಗಿರಲಿ, ಕಾವೇರಿ ಹೋರಾಟ ಆಗಿರಲಿ, ಮಹದಾಯಿ ಹೋರಾಟ ಆಗಿರಲಿ, ಕನ್ನಡ ರಾಜ್ಯೋತ್ಸವ ಆಗಿರಲಿ, ಇನ್ನು ನಮ್ಮ ಕನ್ನಡ ಚಲನಚಿತ್ರರಂಗದ ಯಾವುದೇ ಒಬ್ಬರು ಕಲಾವಿದರ ಸಮಸ್ಯೆ ಆದಾಗ ನಮ್ಮ ಆಟೋ ಚಾಲಕರು ಅದ್ರ ಪರವಾಗಿ ಧ್ವನಿ ಎತ್ತುತ್ತಾರೆ. ಒಬ್ಬ ಹೀರೋನ ಹುಟ್ಟಾಕೋವಂಥವ್ರು ನಮ್ಮ ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು, ನಮ್ಮ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಅವರು. ಇವತ್ತು ಎಷ್ಟೋ ಜನ ಹೀರೋಗಳಾಗೋದು ಯಾವ ರೀತಿಯಪ್ಪ ಅಂತ ಹೇಳಿದ್ರೆ, ನಮ್ಮ ಮಧ್ಯಮ ವರ್ಗದ ಜನಗಳು ಅಲ್ಲಿ ಬಂದು ಮಿನಿಸ್ಟ್ರ್ ಮಕ್ಕಳು, MLA ಮಕ್ಕಳು, MLCಗಳ ಮಕ್ಕಳು, ಉದ್ಯಮಿಗಳ ಮಕ್ಕಳು ಬಂದು ಸಿನಿಮಾ ಸ್ಟಾರ್ಗಳನ್ನ ಸ್ಟಾರ್ ಮಾಡಲ್ಲ. ಇವತ್ತು ಯಾರೋ ಹೀರೋಯಿನ್ಗಳು ಆಗಿದ್ದರೆ ಅದಕ್ಕೆ ಕಾರಣ ನಮ್ಮಂಥ ಮಿಡ್ಲ್ ಕ್ಲಾಸ್ ಜನ. ಇವತ್ತು ಆ ಒಂದು ವರ್ಗದ ಜನ ನಮ್ಮ ಆಟೋ ಚಾಲಕರಿಗೆ ಇಷ್ಟು ಸಮಸ್ಯೆ ಆಗಿದೆ. ಕನಿಷ್ಠ ಯಾರೂ ಕೂಡ ಅದ್ರ ಪರವಾಗಿ ಮಾತಾಡ್ತಾ ಇಲ್ಲ, ಯಾರೂ ಕೂಡ ಅದ್ರ ಪರವಾಗಿ ಧ್ವನಿ ಎತ್ತುತ್ತಾ ಇಲ್ಲ. ನಮ್ಮಿಂದ ಆಯ್ಕೆಯಾಗಿ ವಿಧಾನಸೌಧ ಮೆಟ್ಲತ್ತುವಂಥ ಒಂದಷ್ಟು ರಾಜಕಾರಣಿಗಳು ಕೂಡ ನಮ್ಮ ಆಟೋ ಚಾಲಕರಿಗೆ ಯಾವುದೇ ರೀತಿಯಾದಂಥ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಾ ಇಲ್ಲ. ಒಂದಷ್ಟು ಜನ ಬಂದು IPL ನೋಡೋವಂಥ ಇದರಲ್ಲಿ ಬ್ಯುಸಿ ಆಗಿಬಿಟ್ಟವ್ರೆ, ನಮ್ಗೆ ಟಿಕೆಟ್ಗಳು ಸಿಗ್ತಾ ಇಲ್ಲ ಅಂತ ಒಂದಷ್ಟು ಜನ ಮಾತಾಡ್ತಾರೆ. ಅವ್ರಿಗೆಲ್ಲ ನಾಚಿಕೆ ಆಗಬೇಕು. ನಾನು ಈ ಸಮಯದಲ್ಲಿ ಹೇಳೋದೇನಪ್ಪ ಅಂತ ಹೇಳಿದ್ರೆ, ನಮ್ಮ ಆಟೋ ಚಾಲಕರು ಇವರೆಲ್ಲ ಏನಿದ್ದಾರೆ ಇವತ್ತು ಇವ್ರಿಗೆ ಸಾಕಷ್ಟು ಸಮಸ್ಯೆ ಆಗಿದೆ. ಎಷ್ಟೋ ಜನ ಬಾಡಿಗೆ ಆಟೋ ಓಡಿಸೋರು ಇದ್ದಾರೆ. ಇವತ್ತು ದಿನಕ್ಕೆ 300-400 ಆಟೋ ಬಾಡಿಗೆ ಕಟ್ಬಿಟ್ಟು ಜೀವನ ನಡೆಸೋರು ಇದ್ದಾರೆ. ತಿಂಗಳಿಗೆ ಆಟೋ ಬಾಡಿಗೆ ಕಟ್ಕೊಂಡು, ಮಕ್ಕಳು ಫೀಸ್ ಕಟ್ಕೊಂಡು, ಕಾಲೇಜ್ ಫೀಸ್ ಕಟ್ಕೊಂಡು, ವಯಸ್ಸಾಗಿ ತಂದೆ ತಾಯಿಗಳು ನೋಡಿಕೊಂಡು, ಅಕ್ಕ ತಂಗಿರ ಮನೇಲಿ ಮದುವೆ ಮಾಡಬೇಕು, ಹೆಂಡತಿ ಮಕ್ಕಳು ನೋಡಿಕೊಂಡು ಒಬ್ಬ ಆಟೋ ಚಾಲಕ ಹೆಂಗೆ ಜೀವನ ನಡ್ಸೋಕ್ಕಾಗ್ತೈತೆ? ಇವತ್ತು ಎಲ್ಲೋ ಒಂದು ಕಡೆ ಆಟೋ ಚಾಲಕರಿಗೆ ಗ್ಯಾಸ್ ಸಿಗ್ತಾಯಿಲ್ಲ, ಒಂದೊಂದು ಕಡೆ ಎಕ್ಸ್ಟ್ರಾಗಳು ಕೊಟ್ಟು ದುಡ್ಡು ಕೊಟ್ಟು ಆಟೋ ಚಾಲಕರು ಆಟೋ ಓಡಿಸ್ತವ್ರೆ. ಇವತ್ತು ಆಟೋ ಚಾಲಕರು ಏನು ಕಳ್ರ? ಅವರು ಲೂಟಿಕೋರ್ರ? ಇಲ್ಲ ಏನು ದೇಶದ್ರೋಹಿಗಳು? ಅವ್ರು ಏನು ತಪ್ಪು ಮಾಡಿದಾರೆ ಅಂತ ಅವ್ರಿಗಿಂತ ಶಿಕ್ಷೆ ಕೊಡ್ತಾ ಇದ್ದಾರಾ? ಎಷ್ಟೋ ಜನ ಪಾಪ ಎಷ್ಟು ಮಧ್ಯರಾತ್ರಿಗಳಲ್ಲಿ ಆಟೋಗಳನ್ನು ನಿಲ್ಲಿಸ್ಕೊಂಡು ಇವತ್ತು ಬಾಡಿಗೆ ಹೊಡಿತವ್ರೆ. ಬೆಳಗಿನ ಜಾವ ಬಂದು ಹೊಡಿತವ್ರೆ. 3 ದಿನ 4 ದಿನ ಹೊಟ್ಟೆಗೆ ಬಟ್ಟೆ ಕಟ್ಕೊಂಡು ಇವತ್ತು ಆಟೋ ಓಡಿಸ್ತವ್ರೆ. ಕಣ್ಣು ಕಾಣಿಸ್ತಾ ಇಲ್ವಾ? ಒಂದಷ್ಟು ಜನ ರಾಜಕಾರಣಿಗಳೇನು ಸತ್ತೋಗಿದ್ದೀರಾ? ಈ ಸಮಸ್ಯೆ ಪರವಾಗಿ ಮೊದಲನೇಯಾಗಿ ನನ್ನ ಆರಾಧ್ಯ ದೈವ, ನನ್ನ ಯಜಮಾನರು ಧ್ರುವಣ್ಣವರು ಮಾತಾಡಿದ್ದು ಮನಸ್ಸಿಗೆ ಭಾಳ ಅಂದರೆ ಅದು ಭಾಳ ತುಂಬ ಖುಷಿ ಕೊಟ್ಟಿದೆ. ಸುಮಾರು 25 ಲಕ್ಷ ಹಣವನ್ನು ದೇಣಿಗೆ ರೂಪದಲ್ಲಿ ಕೊಟ್ಟರಲ್ಲ ಧ್ರುವಣ್ಣವ್ರಿಗೆ, ಇಲ್ಲಿಂದನೇ ನಮ್ಮ ಅತ್ತಿಬೆಲೆ ಜನತೆ ಪರವಾಗಿ, ನಮ್ಮ ತಾಲೂಕಿನ ಆನೇಕಲ್ ತಾಲೂಕಿನ ಜನತೆ ಪರವಾಗಿ ಕೈ ಮುಗಿದು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ತುಂಬ ಹೃದಯದ ಧನ್ಯವಾದಗಳನ್ನ ಈ ಒಂದು ನಿರ್ಧಾರ ನೀವು ತಗೊಂಡಿದ್ದಕ್ಕೆ. ಏನಕ್ಕೆ ಅಂತ ಹೇಳಿದ್ರೆ, ಧ್ರುವಣ್ಣವರು ಆಟೋ ಚಾಲಕರನ್ನು ಭಾಳ ಪ್ರೀತಿಸ್ತಾರೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಯಾರೂ ಕೂಡ ಅವ್ರು ಸಲಹೆ ಕೊಟ್ಟಿಲ್ಲ, ಯಾರೂ ಕೂಡ ಅವ್ರಿಗೆ ಹೇಳಿಲ್ಲ. ವೈಯಕ್ತಿಕವಾಗಿ ಅವರೇ ನಾನೇನೋ ಒಂದು ಆಟೋ ಚಾಲಕರಿಗೋಸ್ಕರ ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ನಿರ್ಧಾರವನ್ನು ತೊಗೊಂಡ್ರು. ಧ್ರುವಣ್ಣಂದು ಅದ್ದೂರಿಯಾಗಿರಲಿ ಬಹುದೂರಾಗಿರಲಿ ಈ ಸಿನಿಮಾ ಹಿಟ್ಟಾಗೋದಕ್ಕೆ ಕಾರಣನೇ ಆಟೋ ಚಾಲಕರು. ದಯವಿಟ್ಟು ಈ ಮಾತನ್ನ ನೀವು ಕೇಳಿಸ್ಕೊಬೇಕು. ಧ್ರುವಣ್ಣಂದು ಅದ್ದೂರಿ ಬಹುದೂರಿ ಈ ಸಿನಿಮಾ ಹಿಟ್ಟಾಗೋದಕ್ಕೆ ಕಾರಣನೇ ಆಟೋ ಚಾಲಕರು. ಅದಕ್ಕಂತಾನೆ ಬಹುದೂರ್ ಸಿನಿಮಾದಲ್ಲಿ ಅಣ್ಣವರು ಆಟೋ ಚಾಲಕರ ಪರವಾಗಿ ಒಂದು ಡೈಲಾಗನ್ನು ಹಾಡನ್ನು ಬರೆಸ್ತಾರೆ. ಆಟೋ ಮೇಲೆ ಸ್ಟಿಕ್ಕರ್ಸ್ ಅಂಟಿಸಿ ಮೈಕು ಹಿಡಿದು ಕೂಗುತ್ತಾರೆ ಅಂತ. ಹಂಗಂತ ಹೇಳಿದ್ರೆ ಅವ್ರ ಮೇಲಿರೋ ಪ್ರೀತಿನ ಒಂದು ಹಾಡಿನ ಮುಖಾಂತರ ವ್ಯಕ್ತಪಡಿಸ್ತಾರೆ. ಇದು ಧ್ರುವಣ್ಣವ್ರಿಗೆ ಆಟೋ ಸಮಾಜದ ಮೇಲೆ ಇರುವಂಥ ಪ್ರೀತಿ. ಇವತ್ತು ಆಟೋ ಚಾಲಕರ ಸಮಸ್ಯೆ ಅಂದಾಗ ಈ ಥರ ಎಷ್ಟೋ ಸಮಸ್ಯೆಗಳಿಗೆ ಅವರು ಧ್ವನಿಯಾಗಿ ನಿಲ್ತಾ ಇದ್ದಾರೆ. ಅದಾದಮೇಲೆ ಇವತ್ತು ಆಟೋ ಚಾಲಕರು ಏನವ್ರು ಆಟೋ ಮೇಲೆ ಸ್ಟಿಕ್ಕರ್ಸ್ ಅಂಟಿಸಿ ಹೀರೋ ಥರ ಇವತ್ತು ಬೆಳ್ಳಿ ಪರದೆ ಮೇಲೆ ಕಾಣಿಸ್ತಾ ಇದ್ದಾರೆ, ರಾರಾಜಿಸ್ತಾ ಇದ್ದಾರೆ. ಇವತ್ತು ಅವ್ರು ನಮ್ದಂಥ ಕಲಾವಿದರು ಇವತ್ತು ಯಾರೂ ಕೈ ಬಿಟ್ಟಿಲ್ಲ. ಇವತ್ತು ಧ್ರುವಣ್ಣವರು ನಿಮ್ಮ ಪರವಾಗಿದ್ದಾರೆ. ದಯವಿಟ್ಟು ಇನ್ಮೇಲೆ ಏನೇ ಸಮಸ್ಯೆ ಇದ್ರೂ ನಾವಿರ್ತೀರಿ. ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘ ನಿಮ್ಮ ಪರವಾಗಿರ್ತೈತೆ. ಅದಾದಮೇಲೆ ಇದೇ 30ನೇ ತಾರೀಕು ಆಟೋ ಚಾಲಕರಿಗೆ ಈ ಸಮಸ್ಯೆನ ಗಮನದಲ್ಲಿಟ್ಕೊಂಡು ಮುಂಚಿತವಾಗಿಯೇ ನಾವು ಈ ಥರ ಆಗುತ್ತೆ ಅಂತ ನಮಗೂ ಎಲ್ಲೂ ಒಂದು ಕಡೆ ಅರಿವಿರಲಿಲ್ಲ. ಆದರೆ ಭಗವಂತ ನಮ್ಮ ಕೈಯಲ್ಲಿ ಏನೇನು ಕೆಲಸ ಮಾಡಿಸ್ತಾನೆ ಅಂತಂದರೆ, ಉಚಿತವಾಗಿ ಇಡೀ ಭಾರತ ಚಿತ್ರರಂಗದ ಇತಿಹಾಸದ ಮೊದಲನೇಗೆ ಪ್ರಪ್ರಥಮ ಬಾರಿಗೆ 10 ಆಟೋಗಳನ್ನು ಉಚಿತವಾಗಿ ಆಟೋ ಚಾಲಕರಿಗೆ ಕೊಡ್ತಾ ಇದ್ದೀರಣ್ಣ. ದಯವಿಟ್ಟು ಆ ದಾನಿಗಳು ಅವ್ರದ್ದು ಪಡ್ಕೊಳ್ಳೋಂಥವ್ರು ಅವತ್ತು ಬಂದು ನಿಮ್ಮ ಆಟೋಗಳನ್ನು ಅವತ್ತು ನೀವು ತೊಗೊಬೋದು. ಈ ಮಾತನ್ನು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಕೊನೆಯದಾಗ ಒಂದೇ ಹೇಳೋದು, ದೇಹ ಮಣಿಗೆ ಉಸಿರು ಧ್ರುವಣ್ಣನಿಗೆ. ಜೈ ಧ್ರುವಣ್ಣ, ಜೈ ಧ್ರುವಣ್ಣ, ಜೈ ಧ್ರುವಣ್ಣ, ಜೈ ಧ್ರುವಣ್ಣ. ಹೌದು, ಹೀಗೆ ಆಟೋ ಚಾಲಕರ ನೆರವಿಗೆ ಆಗಮಿಸಿರುವಂತ ಸ್ಯಾಂಡಲ್ವುಡ್ ನ ಏಕೈಕ ಹೀರೋ ಅವರೇ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾರವರು. ಈ ಹಿಂದೆಯೂ ಕೂಡ ಹಲವು ರೀತಿಯಾದಂತಹ ಸಹಾಯಗಳನ್ನ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅದೇ ರೀತಿಯಾದಂತಹ
ಸಹಾಯ ಹಸ್ತವನ್ನ ಚಾಚಿದ್ದಾರೆ. ರಾಜ್ಯದ ವಿವಿಧ ಭಾಗಗಳಲ್ಲಿ ಇವರು ಈಗಾಗಲೇ ಆಟೋ ಚಾಲಕರಿಗೆ ಸಹಾಯವನ್ನ ಮಾಡಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ಆನೇಕಲ್ ತಾಲೂಕಿನಲ್ಲೂ ಕೂಡ ಈ ಒಂದು ಸಹಾಯವನ್ನ ಮಾಡ್ತಿರುವಂತ ಮತ್ತಷ್ಟು ದೃಶ್ಯಗಳನ್ನ ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡೋದು ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ LPG ಗ್ಯಾಸ್ ಅನ್ನೋದು ಕಿಲೋಮೀಟರ್ ಗಟ್ಟಲೆ ನಿಂತ್ಕೊಂಡ್ರು ಗ್ಯಾಸ್ ಸಿಗ್ತಲ್ಲ. ಬೆಳಗ್ಗೆ ಹೋದ್ರೆ ರಾತ್ರಿ 10 ಗಂಟೆ 11 ಗಂಟೆ 12 ಗಂಟೆ ಆಗ್ತದೆ. ಅದು 12 ಗಂಟೆ ಆದರೂ ಕಾದು ಒಂದ್ಸರಿ ಲೈನಲ್ಲಿ ಹೋದ್ರೆ ಲಾಸ್ಟ್ ಗ್ಯಾಸ್ ಇಲ್ಲ ಅಂತ ವಾಪಸ್ ಬಂದವರು ಉದಾಹರಣೆಗಳಿದ್ದಾವೆ. ಇನ್ನೊಂದು ಈಗ ನಮ್ಮ ಧ್ರುವಣ್ಣವರು ಈ LPG ಗ್ಯಾಸು ಈ ಒಂದು ಇದನ್ನು ನೋಡಿ ಅವರು ಆಟೋ ಚಾಲಕರ ಕಷ್ಟಗಳು ಏನು ಅನ್ನೋದು ಒಂದನ್ನು ನೋಡಿ ಅವರಿಗೆ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂದ್ಬಿಟ್ಟು ಈ ಒಂದು ಸಹಾಯ ಮಾಡಿ ಅವ್ರ ಗಾಡಿಗಳಿಗೆ ಏನು ಬೇಕೋ ಅದನ್ನು ಗ್ಯಾಸ್ನ ವ್ಯವಸ್ಥೆ ಮಾಡಿ ಎಲ್ಲ ಒಂದು ಆಟೋ ಚಾಲಕರಿಗೆ ಒಂದು ಇದನ್ನು ಮಾಡ್ತಾ ಇರೋವಂಥ ಧ್ರುವಣ್ಣವ್ರಿಗೆ ಮೊದಲಿಗೆ ನಾವು ಆಟೋ ಚಾಲಕರ ಪರವಾಗಿ ನಮ್ಮ ಸಂಘಟನೆ ಪರವಾಗಿ ವಂದಿಸ್ತೇನೆ. ನಮ್ಮ ರಾಜ್ಯದಲ್ಲಿ ಆಟೋಗಳಿಗೆ LPG ಕೊರತೆ ತುಂಬ ಇದೆ. ಈ ಕಷ್ಟದ ಸಮಯದಲ್ಲಿ ಧ್ರುವ ಸರ್ಜಾ ಅಣ್ಣವರು ತುಂಬ ಸ್ಪಂದಿಸಿದ್ದಾರೆ ಆಟೋ ಚಾಲಕರ ಬಗ್ಗೆ. ನಮ್ಮ ಮಹಾನಣ್ಣ ಬಂದು ಆಟೋಗಳು ಗ್ಯಾಸ್ ಹಾಕ್ತಾ ಇದ್ದಾರೆ. ಇವತ್ತು ಏನಂದರೆ ಧ್ರುವ ಸರ್ಜಾ ಅಣ್ಣಯಿಂದ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಆಗಿದೆ. ಇದರಿಂದ ಇಲ್ಲ ಅಂದರೆ ನಮ್ಮ ಜೀವನನೇ ಇಲ್ಲ. ನಿಜವಾಗಲೂ ನಮಗೆ ಬೇರೆ ಕೆಲಸಕ್ಕೆ ಹೋಗೋಕ್ಕಾಗೋದಿಲ್ಲ, ಏನಿಲ್ಲ. ಈ ಕೆಲಸ ಬಿಟ್ಟರೆ ನಮ್ಗೆ ಬೇರೆಯವ್ರ ಕೈ ಕೆಲಸ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ನಾವು ಓದ್ದಿರ ಈ ಕೆಲಸಕ್ಕೆ ಬಂದಿದ್ದೀರಿ. ಯಾವುದೋ ಒಳ್ಳೆ ಕೆಲಸ ಒಂದು ಸಿಕ್ಕಿದೆ, ಅದಕ್ಕೋಸ್ಕರ ದಯವಿಟ್ಟು ಗ್ಯಾಸ್ಗೊಂದು ಇದಾಗೋ ಥರ ಸ್ವಲ್ಪ ಬೇಗ ಕ್ಲಿಯರ್ ಮಾಡಿ. ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಯಾಕಂದರೆ ನಾವು ಗ್ಯಾಸ್ ಇಲ್ದಿರ LPG ಇಲ್ದಿರ ತುಂಬ ಸಫರ್ ಪಡ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ. ಬಾಡಿಗೆಗಳು ಕೂಡ ಯಾರಿಗೂ ಸಿಗ್ತಾ ಇಲ್ಲ. ಧ್ರುವ ಸರ್ಜಾ ಅವರು ಒಬ್ಬರು ಮುಂದಾಗಿದ್ದಕ್ಕೆ ಎಷ್ಟೋ ಜನ ಹೀರೋಗಳು ಬರ್ತಾ ಇದ್ದಾರೆ. ಸೊ ಮೊನ್ನೆಯಿಂದ ಇವರು ಧ್ರುವ ಸರ್ಜಾ ಅವರು 25 ಲಕ್ಷ ನಮ್ಮ LPG ಆಟೋ ಡ್ರೈವರ್ಗಳಿಗೆ ಗ್ಯಾಸ್ ಹಾಕಿಸ್ಕೊಳೋದಕ್ಕೆ ಅಂತ ಏನೊಂದು ಸಹಾಯ ಮಾಡಿದ್ರು. ಮೊನ್ನೆ ರಚಿತಾರಾಮ್ ಅವರು ಸಹ ಅದೇ ಥರನೂ ಸಹಾಯ ಮಾಡಿದ್ದಾರೆ. ಸುಮಾರು ಜನ ಹೀರೋಗಳು ನಮ್ಮ ಆಟೋ ಡ್ರೈವರ್ಗಳಿಂದನೇ ಅವರು ಒಂದು ಕಟ್ಟೋಟೆ ಆಗಲಿ, ಅವರು ಒಂದು ಬೆಳವಣಿಗೆ ಆಗಲಿ ನಮ್ಮ ಆಟೋ ಡ್ರೈವರ್ಗಳಿಂದನೇ ನಡೀತಾ ಇರೋದು. ಇದರಿಂದ ನಮ್ಮ ಆಟೋ ಡ್ರೈವರ್ಗಳ ಕಷ್ಟಕ್ಕೆ ನಮ್ಮ ಹೀರೋಗಳು ಸಹ ಮುಂದಾದರೆ ತುಂಬ ಖುಷಿ ಆಗುತ್ತೆ ನಮ್ಮ ಆಟೋ ಡ್ರೈವರ್ಗಳಿಗೆ. ಯಾಕಂದರೆ ನಾವು ಬೆಳೆಸೋರು ನೀವೇ ಹೇಳಿದ್ದೀರ, ಎಷ್ಟೋ ಜನ ಹೀರೋಗಳು ಬೆಳೆಸೋರು ನೀವೇ, ನಮ್ಮನ್ನು ಅಳಿಸೋರು ನೀವೇ ಅಂತ. ಎಷ್ಟೋ ಜನ ಆಟೋ ಡ್ರೈವರ್ಗಳು ನಿಮ್ಮನ್ನು ನಾವು ಹಿಂದ್ಗಡೆ ಫೋಟೋ ಹಾಕ್ಕೊಂಡೇ ಆಗಲಿ ಮುಂದ್ಗಡೆ ಫೋಟೋ ಹಾಕ್ಕೊಂಡೇ ಆಗಲಿ ನಿಮ್ಮನ್ನು ಬೆಳೆಸ್ತಾ ಇದ್ದೀವಿ. ನಮ್ಮೆಲ್ಲ ಆಟೋ ಡ್ರೈವರ್ಗಳಿಗೆ LPG ಸಮಸ್ಯೆ ಅಂತಲ್ಲ, ಮುಂದಿನ ಭಾಗದಲ್ಲಿ CNGನೂ ಸಮಸ್ಯೆ ಆಗಬಹುದು. ನಾವು ಎಷ್ಟೋ ಹೆಣ್ಣುಮಕ್ಕಳು ಸಹ CNGನೂ ಓಡಿಸ್ತಾ ಇದ್ದೀವಿ. ಮುಂದಿನ ಭಾಗದಲ್ಲಿ ಇದೇ ಥರ ಸಮಸ್ಯೆ ಆದಾಗ ತುಂಬ ತೊಂದರೆ ಆಗುತ್ತೆ. ನಾವು ಮನೆ ಬಾಡಿಗೆ ಕಟ್ಟೋಕ್ಕಾಗಲ್ಲ, ಮಕ್ಕಳು ವಿದ್ಯಾಭ್ಯಾಸಕ್ಕಾಗಲ್ಲ. ಇವಾಗೇನು ರಜಾ ಐತೆ ನೆಕ್ಸ್ಟ್. ಇವತ್ತು ಆಟೋದವ್ರಿಗೆ ಗ್ಯಾಸ್ ಸಮಸ್ಯೆ ಆಗಿದೆ. ಯಾರೂ ಕಷ್ಟ ಅಂದಿದ್ದು ಯಾರೂ ಆಗಿಲ್ಲ. ಧ್ರುವ ಸರ್ಜಾ ಸಾರಿಯಿಂದ ಒಂದು 25 ಲಕ್ಷದಿಂದ ಆಟೋ ಅವರಿಗೆ ಸ್ವಲ್ಪ ಸಹಾಯ ಆಗುತ್ತಿದೆ. ಅದರಿಂದ ಯಾರೂ ಬಂದಿಲ್ಲ, ಸಮಸ್ಯೆ ತುಂಬ ಆಗಿತ್ತು. ಇಂದ ಆಟೋದವ್ರಿಗೆ ಧ್ರುವ ಸರ್ಜಾ ಸಾರಿಂದ ಸ್ವಲ್ಪ ಗ್ಯಾಸ್ಗೆ ಅದು ಇದು ಸಮಸ್ಯೆಯಿಂದ ಸ್ವಲ್ಪ ಪರಿಹಾರ ಆಗಿದೆ. ಹತ್ತಿ ಬೆಲೆಯಿಂದ ಎಲ್ಲ ನಮ್ಮ ಆಟೋ ಸಂಘಟನೆಯಿಂದ ಎಲ್ಲರೂ ಸೇರಿದ್ದೀರಿ. ನಮ್ಮ ಧ್ರುವ ಸರ್ಜಾ ಸಾರ್ ಅವ್ರಿಗೆ ತುಂಬ ಒಳ್ಳೆಯದಾಗಲಿ ಅಂತ ನಮ್ಮ ಆಟೋ ಚಾಲಕರಿಗೆ ಅವ್ರಿಗೊಂದು ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ ಯು ಅಂತ ಕೇಳ್ತೀವಿ. ಎಲ್ಲರಿಗೂ ಆಟೋ ಚಾಲಕರಿಗೂ ಒಳ್ಳೆ ಸಹಾಯ ಮಾಡ್ತವ್ರೆ, ಅವ್ರಿಗೆ ಧನ್ಯವಾದಗಳು. ಹೌದು, ಕಳೆದ ಕೆಲ ದಿನಗಳಿಂದಲೂ ಕೂಡ ಮಂಡ್ಯ, ಮಳವಳ್ಳಿ, ಮದ್ದೂರು, ಮೈಸೂರು ಭಾಗ, ಉತ್ತರ ಕರ್ನಾಟಕ ಹಾಗೆ ರಾಜ್ಯದ ಇತರೆ ಭಾಗಗಳಲ್ಲೂ ಕೂಡ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಆಟೋ ಚಾಲಕರ ನೆರವಿಗೆ ಈಗ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ರವರ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ವತಿಯಿಂದ ಎಲ್ರಿಗೂ ಕೂಡ ಸಹಾಯವನ್ನ ಮಾಡ್ತಿದ್ದಾರೆ. ಇದೇ ರೀತಿಯಾದಂತಹ ಈ ಒಂದು ಮೌಲ್ಯಗಳನ್ನ ಇತರ ಸ್ಯಾಂಡಲ್ವುಡ್ ನ ನಾಯಕ ನಟರು ಮತ್ತು ನಾಯಕಿಯರು ತೋರಿಸಲಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.